ಎಲ್ಲರಿಗೂ ನಮಸ್ಕಾರ. ನೋಡ್ರಿ ಫ್ರೆಂಡ್ಸ್, ಇವಾಗ ಸಂಜೆ 5 ಗಂಟೆ ಆಗ್ಯದ. ನಾನು ಮನೆ ಕಸ ಗುಡ್ಸಾಕತ್ತೀನಿ. ಹಾಗೆ ನೋಡ್ತಿರ್ಬೋದು, ಇಲ್ಲಿ ನಾನು ಮಧ್ಯಾಹ್ನ ಬಟ್ಟೆ ತೊಳೆದು ಹಾಕಿದ್ದೆ. ಇವತ್ತು ಬಟ್ಟೆ ತೊಳೆದು ಹಾಕೋದು ಒಂದು ಸ್ವಲ್ಪ ಲೇಟನೇ ಆಯ್ತು ಅಂತ ಹೇಳ್ಬೋದು. ಬೆಳಿಗ್ಗೆನೇ ತೊಳೆದು ಹಾಕ್ತಿದ್ದೆ, ಬಟ್ಟೆ ಒಣ ಹಾಕಿದ ತಕ್ಷಣ ಒಣಗಿ ಬಿಡ್ತಿದ್ದು. ಆದರೆ ಇವತ್ತು 1 ಗಂಟೆ ಆಗಿತ್ತು ಬಟ್ಟೆ ತೊಳೆದು ಹಾಕೊಂಬಂದಾಗ. ಹಾಗಾಗಿ ಇನ್ನೂ ಬಟ್ಟೆ ಒಣಗಿಲ್ಲ ನೋಡ್ರಿ. ಹಾಗಾಗಿ ಬಿಟ್ಟಿನಿ. ಒಂದೆರಡು ಒಣಗ್ಯಾವು, ಒಣಗಿದ್ದು ಮಡಚಿಟ್ಟಿನಿ. ಇನ್ನೂ ಒಣಗಿಲ್ಲಲ್ಲ, ಒಣಗ್ಲಾರ್ದು ಇಲ್ಲೇ ಹಾಕಿನಿ. ಅದೇ ರೀತಿ ನೋಡ್ರಿ, ಇಲ್ಲಿ ಕೊಬ್ಬರಿನ ನಾನು ಇಲ್ಲಿ ಬಿಸಿಲಿಗೆ ಒಣಗಾಕಂತೇಳಿ ಇಟ್ಟಿದ್ದೆ. ಈ ಕೊಬ್ಬರಿ ಒಣಗಿಸ್ಬಿಟ್ಟು ನಾವು ಕೊಬ್ಬರಿ ಎಣ್ಣೆನ ಗಾಣಕ್ಕೆ ಹೋಗಿ ಹಾಕ್ಸ್ಕೊಂಬರ್ತೀವಿ. ಹಾಗೆ ಇಲ್ಲಿ ಅಂದರೆ ಈ ಎಣ್ಣೆನ ನಾವು ತಲೆಗಾದ್ರೆ ಅಂದ್ರೆ ಚಲೋ ಕೊಬ್ಬರಿ ಇದು ಎಣ್ಣೆ ಇತ್ತಂದ್ರೆ ಅದನ್ನು ತಲೆಗೆ ಹಚ್ಕೊಳಕ್ಕೆ ಉಪಯೋಗ ಮಾಡ್ಬೋದು. ಅದೇ ರೀತಿ ಈ ಒಂದು ಸ್ವಲ್ಪ ಗಿಟ್ಟು ಕೊಬ್ಬರಿ ಅದಾವಲ್ಲ, ಇವಕ್ಕೂರ್ನ ನಾವು ದೀಪಕ್ಕೆ ಹಚ್ಚಕ್ಕೆ ಹೇಳಿ ಉಪಯೋಗ ಮಾಡ್ಬೋದು ನೋಡ್ರಿ. ಹಂಗೆ ಹೊರಗಿನ ಕಸ ಕೂಡ ಗುಡಿಸ್ಲಾಕತ್ತಿ ನೋಡ್ರಿ. ಪ್ರತಿದಿನ ಈ ರೀತಿ ಹೊರಗಿನ ಕಸ ಗುಡಿಸಿ ಹೊರಗಡೆ ಒಂಚರಿ ನೀರು ಹಾಕಿದ್ವಿ, ಬಾಗಿಲು ಮುಂದೆ ಒಂಚರಿ ನೀರು ಹಾಕಿದ್ವಿ ಅಂತಂದರೆ ಏನೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗೆ ಇಲ್ಲಿ ಅಡುಗೆ ಮನೆ ನೋಡ್ರಿ, ಮಧ್ಯಾಹ್ನ ನಾನು ರೊಟ್ಟಿ ಮಾಡಿದ್ದೆ. ಇನ್ನೂ ಕೂಡ ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡಲಿಲ್ಲ. ಹಂಗೆ ಸುಸ್ತಾಯ್ತು ಅಂತ ಹೇಳಿ ಮಧ್ಯಾಹ್ನದ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಇವಾಗ ಸಿಂಕಲ್ಲಿ ಒಂದು ಸ್ವಲ್ಪ ಬಾಂಡೆಗಳಿದ್ದು ಅವಕ್ಕೂರ್ನ ತಿಕ್ಬಿಟ್ಟು ಆಮೇಲೆ ಗ್ಯಾಸ್ ಕಟ್ಟಿನೆಲ್ಲ ಒರೆಸ್ಕೊಂಡ್ರೆ ಆಯಿತು ಅಂಥೇಳಿ ಇವಾಗ ಬಾಂಡೆ ತಿಕ್ಕಾಕತ್ತಿ ನೋಡ್ರಿ. ಅದೇ ರೀತಿ ಬೆಳಗ್ಗೆ ಇವತ್ತು ನಾಷ್ಟ ಶಾವಿಗೆ ಉಪ್ಪಿಟ್ಟು ಮಾಡಿತ್ತು, ಅದನ್ನು ಇನ್ನೂ ತಿಂದಿಲ್ಲ ನೋಡ್ರಿ. ಅದನ್ನು ಇವಾಗ ಹಳಸಿದೇನೆ ಅಂಥೇಳಿ ಒಂದು ಸ್ವಲ್ಪ ವಾಸನೆ ನೋಡಿದೆ, ಅದು ಚಲೋ ಇತ್ತು. ಹಾಗಾಗಿ ಅದನ್ನು ಕೂಡ ಒಂದು ಸಣ್ಣ ಪ್ಲೇಟಿಗೆ ಬಳ್ದಿಟ್ಬಿಟ್ಟು ಎಲ್ಲ ಬಾಂಡೆನ ತಿಕ್ಕಿ ಗ್ಯಾಸ್ ಕಟ್ಟಿನೆಲ್ಲ ಸ್ವಚ್ಛ ಮಾಡಾಕತ್ತಿ ನೋಡ್ರಿ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ಇಬ್ಬರು ಮಕ್ಕಳು ಹೊರಗಡೆ ಹೋಗ್ಯಾರ. ಇಬ್ಬರು ಮಕ್ಕಳು ಇವಾಗ ಸಂಜೆ 5 ಗಂಟೆ ಆಗೋದಲ್ಲ ಫ್ರೆಂಡ್ಸ್. ಇವಾಗ ಅವರಿಬ್ಬರಿಗೆ ಹೊರಗಡೆ ಬಿಟ್ಟಿನಿ ಆಟ ಆಡ್ಕೊಳಕ್ಕೆ ಅಂಥೇಳಿ. ಇವಾಗಂತರ ಬ್ಯಾಸಿ ಸ್ಟಾರ್ಟ್ ಆಗ್ಯದಲ್ಲ, ಹಾಗಾಗಿ ಬಿಸಿಲು ಇರ್ತದೆ ಅಂಥೇಳಿ ಅವ್ರಿಗೆ ಹೊರಗಡೆ ಬಿಡೋಕೆ ಹೋಗೋದಿಲ್ಲ ನಾನು. ಇವಾಗ ಸಾಯಂಕಾಲ ಆಗ್ಯದ, ಬಿಸಿಲು ಕಡಿಮೆ ಆಗಿರ್ತದೆ ಅಂಥೇಳಿ ಆಟ ಆಡ್ಲಕ್ಕೆ ಬಿಟ್ಟಿನಿ. ಅವ್ರು ದೊಡ್ಡವ ಬಜ್ಜಿ ಮಾಡಿದ್ಲು, ಮಮ್ಮಿಗೆ ಒಯ್ದು ಕೊಟ್ಟು ಬಾ ಅಂತ ನಾನು ಇವಾಗ ಮೋಹಿತ್ ಬಜ್ಜಿ ತಂದು ಕೊಟ್ಟ ನೋಡ್ರಿ. ಬನ್ನಿ ಫ್ರೆಂಡ್ಸ್, ನೀವು ಬಜ್ಜಿ ತಿನ್ನಕತ್ರಿ ಅಂಥೇಳಿ. ಹಾಗೆ ನೋಡ್ರಿ, ಇವಾಗ ಚಹಾ ಕುಡಿದ್ಬಿಟ್ಟು ಬಜ್ಜಿ ತಿನ್ಕೋತ ಕುಂದಿರ್ಬೇಕು. ಹಂಗೆ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನಕ್ಕೆ ಅಂಥೇಳಿ ರೊಟ್ಟಿ ಮಾಡಿದ್ನೆ. ಅದ್ರ ಜೊತೆ ಬದ್ನಿಕಾಯಿ ಚಟ್ನಿ ಅಂಥೇಳಿ ಕೊಟ್ಟಿದ್ದು ನೋಡ್ರಿ. ಹಂಗೆ ಬದ್ನಿಕಾಯಿ ಚಟ್ನಿ ಮತ್ತು ರೊಟ್ಟಿನ ಮಾಡಿದ್ನಿ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ. ಅದೇ ರೀತಿ ಕೆನಿನ ಇಷ್ಟು ಸ್ಟೋರ್ ಮಾಡಿ ನೋಡ್ರಿ. ಈ ಪೂರ್ತಿ ತುಂಬಂದ್ರೆ ಇದನ್ನು ಬಳಸ್ಬಿಟ್ಟು ಆನಂತರ ಬೆಣ್ಣೆನ ಮಾಡಿ ತುಪ್ಪನ ಮಾಡೋಕೆ ಬರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಬದ್ನಿಕಾಯಿ ಚಟ್ನಿ ಇನ್ನೂ ಸ್ವಲ್ಪ ಉಳ್ದದ, ಸಂಜೆಗೆ ಆಗತ್ತೆ ಅಂಥೇಳಿ ಹಿಂಗೆ ಇಟ್ಟೀನಿ. ಅದೇ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನಂದು. ಸಂಜೆಗೆ ಒಂದು 4 ಊಟ ಮಾಡಂದಾಗ ಒಂದು 4 ಚಪಾತಿ ಮಾಡಿದ್ರೆ ಎಲ್ಲ ಕೆಲಸ ಮುಗ್ದಂಗೆ. ನನಗೆ ಮಧ್ಯಾಹ್ನ ಮಾಡಿದ ರೊಟ್ಟಿನಿ ಅದಾವೆ. ಹಸ್ಬೆಂಡ್ ಬಂದಾಗ ಅವ್ರಿಗೆ ಒಂದು 4 ಚಪಾತಿ ಮಾಡ್ಬೇಕು ನೋಡ್ರಿ.